ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗಂಗಾ ಯಮುನಾ ಸರಸ್ವತಿಯ ಪವಿತ್ರವಾದ ಸಂಗಮದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಸ್ನಾನ ಮಾಡುತ್ತಿದ್ದಾರೆ. ಹರ ಹರ ಮಹದೇವ ಶಂಭೋ ಶಂಕರ ಎಂಬ ಮಂತ್ರ ಘೋಷಗಳು, ಗಂಟೆಗಳ ಶಬ್ದಗಳು, ದೀಪಗಳು, ಗಂಧದ ಪರಿಮಳಗಳಿಂದ ತುಂಬಿ ಆ ಪ್ರದೇಶ ಪೂರ್ತಿಯಾಗಿ ಪ್ರಶಾಂತವಾಗಿದೆ. ಸ್ನೇಹಿತರೆ, ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಆ ರಾತ್ರಿ ಈಗಾಗಲೇ ತುಂಬಾ ಸಮಯವಾಗಿದೆ. ಆ ಪ್ರದೇಶವೆಲ್ಲವೂ ನಿಧಾನವಾಗಿ ನಿಶಬ್ದವಾಗಿ ಬದಲಾಗುತ್ತಿದೆ. ಗಂಗಾ ನದಿಯ ಪ್ರವಾಹದ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ತಂಪಾದ ಗಾಳಿಯಲ್ಲಿ ಗಂಧದ ಸುವಾಸನೆ ತೇಲಿ ಬರುತ್ತಿದೆ. ಆದರೆ ಆ ಶಿಬಿರದಲ್ಲಿನ ದಿವ್ಯ ಸಾಧುಗಳಿಗೆ ಒಂದು ವಿಶಿಷ್ಟವಾದ ಅನುಭೂತಿ ಉಂಟಾಗುತ್ತದೆ. ಅಘೋರಿಗಳೆಲ್ಲರೂ ತಮ್ಮ ಗುರುಗಳ ಸುತ್ತಲೂ ಕುಳಿತುಕೊಂಡಿದ್ದಾರೆ. ಆಗ ದಿವ್ಯ ಸಾಧು ಕಣ್ಣು ತೆರೆದು, ಈಗ ಈ ಪ್ರಶಾಂತತೆಗೆ ಭಂಗ ಬರುತ್ತಿದೆ. ಈ ಪವಿತ್ರವಾದ ಕುಂಭಮೇಳದಲ್ಲಿ ವಿನಾಶವನ್ನು ಸೃಷ್ಟಿ ಮಾಡುವುದಕ್ಕೆ ಕೆಲವು ಮಂದಿ ಪ್ರಯತ್ನ ಮಾಡುತ್ತಿದ್ದಾರೆ. ಅದನ್ನ ಹೇಗಾದ್ರೂ ಮಾಡಿ ತಡೆಯಬೇಕೆಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಒಂದು ಗುಡಿಸಲಿನಲ್ಲಿ ಯಾವುದೋ ಒಂದು ಶಬ್ದ ಕೇಳಿಸುತ್ತದೆ. ತಕ್ಷಣ ಅಲ್ಲಿಗೆ ಓಡಿ ಹೋಗಿ ನೋಡಿದಾಗ ಆ ಗುಡಿಸಲಿಗೆ ಬೆಂಕಿ ಹತ್ತಿ ಉರಿಯುತ್ತಿದೆ. ಅದರಲ್ಲಿ ಒಬ್ಬ ಸಾಧುವು ಜ್ಞಾನ ತಪ್ಪಿ ಬಿದ್ದು ಹೋಗಿದ್ದಾರೆ. ಆತನ ಮೈ ಮೇಲೆ ಮೂಳೆಗಳಿಂದ ಸುಟ್ಟಿರುವ ವಾಸನೆ ಬರುತ್ತದೆ. ಆಗ ದಿವ್ಯ ಸಾಧುವು ಆತನು ಬರುತ್ತಿದ್ದಾನೆ ಎಂದು ಕನವರಿಸುವುದಕ್ಕೆ ಶುರು ಮಾಡುತ್ತಾರೆ. ಆ ದಿವ್ಯ ಸಾಧು ತಮ್ಮ ಜ್ಞಾನ ನೇತ್ರದಿಂದ ನೋಡುತ್ತಾ ಕುಂಭಮೇಳವನ್ನು ಅಪವಿತ್ರ ಮಾಡುವುದಕ್ಕೆ ಬಂದಿರುವ ಹೆಗ್ಗುರುತು ಇಲ್ಲಿ ಕಾಣಿಸುತ್ತಿದೆ ಎಂದು ಹೇಳುತ್ತಾರೆ. ತಕ್ಷಣ ಬೆಂಕಿಯನ್ನ ಆರಿಸಿ ಜ್ಞಾನ ತಪ್ಪಿ ಬಿದ್ದಿರುವ ವ್ಯಕ್ತಿಯನ್ನ ಕರೆದುಕೊಂಡು ಬನ್ನಿ ಎಂದು ತಮ್ಮ ಶಿಷ್ಯರಿಗೆ ಆಜ್ಞಾಪಿಸುತ್ತಾರೆ. ತಕ್ಷಣ ಬೆಂಕಿಯನ್ನ ಆರಿಸಿ ಆತನ ಮುಖದ ಮೇಲೆ ಜಲವನ್ನ ಸ್ಪರ್ಶ ಮಾಡಿ ಆತನನ್ನ ಎಬ್ಬಿಸುತ್ತಾರೆ. ಜ್ಞಾನ ತಪ್ಪಿದ್ದ ಸಾಧು ಎಚ್ಚರಗೊಂಡು ಅಳುತ್ತಾ, ಪವಿತ್ರ ಸಂಗಮದಲ್ಲಿ ಕುಳಿತುಕೊಂಡಿರುವ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ. ಕೆಂಪು ಬಣ್ಣದಿಂದ ಕೂಡಿರುವ ಒಂದು ಮಡಿಕೆ ಆತನ ಬಳಿ ಇದೆ. ಅದರಿಂದ ಈ ಪವಿತ್ರವಾದ ಗಂಗಾ ಜಲವನ್ನ ಕಲುಷಿತಗೊಳಿಸುತ್ತಾನೆ. ಇದರ ಪರಿಣಾಮವನ್ನ ಪ್ರಪಂಚವೆಲ್ಲವೂ ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾ ಜೋರಾಗಿ ನಗುತ್ತಾನೆ. ಆತನು ತುಂಬಾ ಶಕ್ತಿವಂತನು. ಆತನನ್ನು ನನ್ನಿಂದ ತಡೆಯಲು ಸಾಧ್ಯವಾಗಲಿಲ್ಲ. ನನ್ನನ್ನು ಕ್ಷಮಿಸಿ ಎಂದು ಆ ದಿವ್ಯ ಸಾಧುವಿನ ಕಾಲಿನ ಮೇಲೆ ಬೀಳುತ್ತಾನೆ. ಆಗ ಆ ದಿವ್ಯ ಸಾಧು ಆತನನ್ನ ಸಮಾಧಾನ ಪಡಿಸಿ, ಕುಂಭಮೇಳ ಎಂಬುದು ಒಂದು ಉತ್ಸವ ಮಾತ್ರವಲ್ಲ, ಇದು ಒಳ್ಳೆಯದು ಮತ್ತು ಕೆಟ್ಟದರ ಮಧ್ಯೆ ನಡೆಯುವ ಯುದ್ಧ, ವಿಜಯದ ಸಂಕೇತ. ಇದನ್ನ ಅಪವಿತ್ರಗೊಳಿಸಲು ನಾನು ಎಂದಿಗೂ ಬಿಡಲಾರೆ ಎಂದು ಹೇಳಿ ತಕ್ಷಣ ತನ್ನ ಶಿಬಿರಕ್ಕೆ ಹೋಗಿ ತನ್ನ ಶಕ್ತಿಗಳೊಂದಿಗೆ ಧ್ಯಾನಕ್ಕೆ ಹೋಗುತ್ತಾರೆ. ನಂತರ ಆ ಟೋಪಿಯನ್ನು ಹಾಕಿಕೊಂಡಿರುವ ವ್ಯಕ್ತಿ ಒಬ್ಬ ದೂತ ಮಾತ್ರವೇ. ಅಲ್ಲಿ ವಿನಾಶವನ್ನ ಸೃಷ್ಟಿ ಮಾಡುವುದಕ್ಕೆ ಮತ್ತೊಬ್ಬ ದೊಡ್ಡ ತಾಂತ್ರಿಕನು ಪ್ರಯತ್ನ ಮಾಡುತ್ತಿದ್ದಾನೆ. ಆ ಮಡಿಕೆಯಲ್ಲಿರುವುದು ವಿಷವಲ್ಲ, ಆದ್ರೆ ಅದು ಸಮಸ್ತ ಜೀವರಾಶಿಯನ್ನ ನಾಶ ಮಾಡುತ್ತದೆ. ನಾವು ಆ ರೀತಿ ನಡೆಯದಂತೆ ತಡೆಯಬೇಕು ಎಂದು ಆ ದಿವ್ಯ ಸಾಧು ಹೇಳುತ್ತಾರೆ. ಆ ವ್ಯಕ್ತಿಗಳು ಯಾರು ಎಂದು ಆತನ ಶಿಷ್ಯರು ಕೇಳಿದಾಗ, ಆತನು ಸಾಧುವಿನ ರೂಪದಲ್ಲಿ ನಮ್ಮಲ್ಲಿ ಒಬ್ಬನಾಗಿದ್ದಾನೆ. ಆತನು ಕೆಟ್ಟ ಪ್ರಯೋಜನಗಳಿಗೋಸ್ಕರ ಸಾಧುವಾಗಿ ನಟನೆ ಮಾಡುತ್ತಾ ಆತನು ಕೆಲಸವನ್ನ ಶುರು ಮಾಡಿದ್ದಾನೆ. ನಾಳೆ ಬೆಳಿಗ್ಗೆ ಮಹಾ ಕುಂಭಮೇಳ ಶುರುವಾಗುತ್ತದೆ. ಈ ಸಂದರ್ಭದಲ್ಲಿ ಆತನು ತನ್ನ ನಿಜ ರೂಪದಲ್ಲಿ ಅಲ್ಲಿಗೆ ಬರುತ್ತಾನೆ. ನಾಳೆ ಬೆಳಿಗ್ಗೆ ಹೇಗಾದ್ರೂ ಮಾಡಿ ಆತನನ್ನ ತಡೆಯಬೇಕು. ಇದು ಅಷ್ಟು ಸುಲಭದ ಕೆಲಸವಲ್ಲ. ಎಲ್ಲರೂ ಕೂಡ ಜಾಗೃತರಾಗಿ ಇರಿ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಅವರು ತುಂಬಾ ಗಾಬರಿಯಾಗುತ್ತಾರೆ. ನಮ್ಮಲ್ಲಿ ಸೇರಿಕೊಂಡಿರುವ ಆ ದುಷ್ಟ ಶಕ್ತಿ ಯಾರು ಎಂದು ತಿಳಿದುಕೊಳ್ಳಬೇಕೆಂದು ಅವರೆಲ್ಲರೂ ಅಂದುಕೊಳ್ಳುತ್ತಾರೆ. ಬೆಳಿಗ್ಗೆ ಆಯಿತು. ಸೂರ್ಯನ ಕಿರಣಗಳು ಗಂಗಾ ಜಲದ ಮೇಲೆ ಬಿದ್ದಿದ್ದಾವೆ. ನೋಡುವುದಕ್ಕೆ ಆ ದೃಶ್ಯವು ತುಂಬಾ ಅದ್ಭುತವಾಗಿದೆ. ಭಕ್ತಾದಿಗಳು ಸಾಧುಗಳೆಲ್ಲರೂ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಸಿದ್ಧರಾಗುತ್ತಿದ್ದಾರೆ. ಆದ್ರೆ ಆ ದಿವ್ಯ ಸಾಧುವಿನ ಕಣ್ಣುಗಳು ಮಾತ್ರ ಸಾಧುವಿನ ರೂಪದಲ್ಲಿರುವ ಆ ದುಷ್ಟ ಶಕ್ತಿಯನ್ನು ಹುಡುಕಾಡುತ್ತಿದೆ. ಆ ದಿವ್ಯ ಸಾಧುವಿನ ಪ್ರಿಯ ಶಿಷ್ಯನಾಗಿರುವ ರುದ್ರ ಆ ದಿವ್ಯ ಸಾಧುವಿನ ಕಾಲನ್ನು ಹಿಡಿದುಕೊಂಡು ಆ ದುಷ್ಟ ಶಕ್ತಿಯನ್ನ ತಡೆಯಬೇಕು ಅಂದ್ರೆ ನಾವೇನು ಮಾಡಬೇಕು ಬಾಬಾ ಎಂದು ಕೇಳುತ್ತಾನೆ. ನಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣವನ್ನ ತ್ಯಾಗ ಮಾಡಬೇಕಾಗುತ್ತದೆ ಎಂದು ಆ ದಿವ್ಯ ಸಾಧು ಹೇಳುತ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಸಾಧುವು ಗಂಗಾ ನದಿಯ ಒಳಗೆ ಹೋಗುವುದನ್ನ ಆ ದಿವ್ಯ ಸಾಧು ನೋಡಿ ತಮ್ಮ ಶಿಷ್ಯಂದಿರನ್ನ ಎಚ್ಚರಿಸುತ್ತಾರೆ. ತಕ್ಷಣ ಆತನನ್ನ ಹಿಡಿದುಕೊಳ್ಳುವುದಕ್ಕೆ ಆತನನ್ನ ಸುತ್ತುವರಿಯುತ್ತಾರೆ. ಆಗ ತಕ್ಷಣ ಆ ವ್ಯಕ್ತಿ ಒಂದು ವಿಚಿತ್ರವಾದ ದಂಡವನ್ನ ಗಾಳಿಯಲ್ಲಿ ಬಿಸಾಕುತ್ತಾನೆ. ಅದರಿಂದ ಒಂದು ಕೆಂಪು ಹೊಗೆ ಬರುವುದಕ್ಕೆ ಶುರುವಾಗುತ್ತದೆ. ಅದು ಆ ದಿವ್ಯ ಸಾಧುವಿನ ಶಿಷ್ಯಂದಿರನ್ನ ತಮ್ಮನಗೊಳಿಸುತ್ತದೆ. ಆಗ ತಕ್ಷಣ ಆ ದಿವ್ಯ ಸಾಧು ತಮ್ಮ ತ್ರಿಶೂಲವನ್ನ ಮೇಲೆತ್ತಿ ಜೋರಾಗಿ ಗರ್ಜಿಸುತ್ತಾರೆ. ಆಗ ತಕ್ಷಣ ಆ
ಕೆಂಪು ಹೊಗೆ ಮಾಯವಾಗುತ್ತದೆ. ಆಗ ಆ ವ್ಯಕ್ತಿಯು ಕೂಡ ಕಾಣಿಸುವುದಿಲ್ಲ. ಆತನು ಎಲ್ಲಿಗೆ ಹೋದನೆಂದು ಯಾರಿಗೂ ಸಹ ಅರ್ಥವಾಗುತ್ತಿಲ್ಲ. ಅದೇ ಸಮಯಕ್ಕೆ ಒಬ್ಬ ಮಹಿಳೆ ಅಲ್ಲಿಗೆ ಬಂದು ಅಳುತ್ತಾ, ಬಾಬಾ, ಆ ವ್ಯಕ್ತಿಯನ್ನು ನಾನು ನೋಡಿದೆ. ಆತನು ನನ್ನ ಮಗನ ಆತ್ಮವನ್ನು ಹೊರಗಡೆ ತೆಗೆದು ಆತನ ಮಡಿಕೆಯಲ್ಲಿ ಬಂಧಿಸಿ ಜೋರಾಗಿ ನಗುತ್ತಾ ಮಾಯವಾದನು. ಈಗ ನನ್ನ ಮಗುವು ಪ್ರಾಣವಿಲ್ಲದೆ ಬಿದ್ದು ಹೋಗಿದ್ದಾನೆ. ಹೇಗಾದರೂ ಮಾಡಿ ನನ್ನ ಮಗುವನ್ನ ಕಾಪಾಡಿ ಎಂದು ಆಕೆ ಬೇಡಿಕೊಳ್ಳುತ್ತಾಳೆ. ನಿರ್ಜೀವವಾಗಿ ಬಿದ್ದಿದ್ದ ಆ ಮಗುವನ್ನ ಬಾಬಾ ನೋಡುತ್ತಾರೆ. ತಕ್ಷಣ ಕಣ್ಣು ಮುಚ್ಚಿಕೊಂಡು ತನ್ನ ಜ್ಞಾನ ನೇತ್ರದಿಂದ ನೋಡಿದಾಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆತನಿಗೆ ಒಂದು ಗುಹೆ ಕಾಣಿಸುತ್ತದೆ. ಅಲ್ಲಿಂದಲೇ ಗಂಗಾ ನದಿಯನ್ನು ಅಪವಿತ್ರಗೊಳಿಸಲು ಸಂಚುಗಳು ನಡೆಯುತ್ತಿದ್ದಾವೆ ಎಂದು ತಮ್ಮ ಶಿಷ್ಯಂದಿರನ್ನ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಾರೆ. ಆ ಗುಹೆ ನೋಡುವುದಕ್ಕೆ ತುಂಬಾ ಭಯಂಕರವಾಗಿದೆ. ಅಲ್ಲಿ ಅವರಿಗೆ ಮೂಳೆಗಳ ರಾಶಿ ಕಾಣಿಸುತ್ತದೆ. ಗೋಡೆಗಳ ಮೇಲೆ ವಿಚಿತ್ರವಾದ ಮಂತ್ರಗಳನ್ನ ಬರೆಯಲಾಗಿದೆ. ಆ ಗುಹೆಯ ಮಧ್ಯದಲ್ಲಿ ಒಂದು ಕೆಂಪು ಬಣ್ಣದ ಮಡಿಕೆ ಇದೆ. ಆ ಮಡಿಕೆಯಿಂದಲೇ ತಂತ್ರಗಾರಿಕೆ ನಡೆಯುತ್ತಿದೆ. ಆಗ ಇದ್ದಕ್ಕಿದ್ದ ಹಾಗೆ ಆ ದುಷ್ಟ ತಾಂತ್ರಿಕನು ಪ್ರತ್ಯಕ್ಷನಾಗುತ್ತಾನೆ. ಗಟ್ಟಿ ಧ್ವನಿಯಲ್ಲಿ, ಬಾಬಾ, ನೀವು ನನ್ನನ್ನು ತಡೆಯಲು ಇಲ್ಲಿಗೆ ಬಂದಿದ್ದೀರಾ ಎಂದು ನನಗೆ ಗೊತ್ತಿದೆ, ಆದ್ರೆ ಅದು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ. ಆಗ ಬಾಬಾ ಮಾತನಾಡುತ್ತಾ, ಈ ಪವಿತ್ರವಾದ ಕುಂಭಮೇಳದಲ್ಲಿ ನಿನ್ನ ತಾಂತ್ರಿಕ ಶಕ್ತಿ ಕೆಲಸ ಮಾಡುವುದಿಲ್ಲ. ನನ್ನ ಶಕ್ತಿಯಿಂದ ಖಂಡಿತವಾಗಿಯೂ ನಿನ್ನನ್ನು ತಡೆಯುತ್ತೇನೆ ಎಂದು ಬಾಬಾ ಹೇಳುತ್ತಾರೆ. ಆಗ ದುಷ್ಟ ತಾಂತ್ರಿಕನು ಒಂದು ಭಯಂಕರವಾದ ಸತ್ಯವನ್ನ ಹೇಳುತ್ತಾನೆ. ಬಾಬಾ, ಇದೆಲ್ಲವನ್ನು ನಾನು ಒಬ್ಬನೇ ಮಾಡುತ್ತಿದ್ದೇನೆಂದು ಅಂದುಕೊಂಡಿದ್ದೀರಾ, ಆದ್ರೆ ನನ್ನ ಹಿಂದೆ ಎಂತಹ ದೊಡ್ಡ ಶಕ್ತಿ ಇದೆ ಎಂದು ನಿಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆ ಶಕ್ತಿ ಯಾರು ಎಂದು ಬಾಬಾ ಕೇಳಿದಾಗ, ಅದನ್ನ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಿಮಗೆ ತುಂಬಾ ಇಷ್ಟವಾದವರಲ್ಲಿ ಒಬ್ಬರನ್ನು ಕಳೆದುಕೊಳ್ಳುತ್ತೀರಾ ಎಂದು ಹೇಳುತ್ತಾನೆ. ನನಗೆ ಇಷ್ಟವಾದವರಲ್ಲಿ ಯಾರನ್ನು ಕಳೆದುಕೊಳ್ಳುತ್ತಿದ್ದೇನೆಂದು ಬಾಬಾ ಆಲೋಚನೆಯಲ್ಲಿ ಮುಳುಗುತ್ತಾರೆ. ಆ ಗುಹೆ ಪೂರ್ತಿಯಾಗಿ ಕೆಂಪು ಹೊಗೆಯಿಂದ ತುಂಬಿಕೊಂಡಿದೆ. ಆ ಕೆಂಪು ಹೊಗೆಯಲ್ಲಿ ತನ್ನ ಪ್ರಿಯ ಶಿಷ್ಯನಾಗಿರುವ ರುದ್ರನ ಧ್ವನಿ ಕೇಳಿಸುತ್ತದೆ. ಗುರುಗಳೇ, ನನ್ನನ್ನು ಕಾಪಾಡಿ, ಯಾವುದೋ ಶಕ್ತಿ ನನ್ನನ್ನು ಎಳೆದುಕೊಂಡು ಹೋಗುತ್ತಿರುವಂತೆ ಅನಿಸುತ್ತಿದೆ ಎಂದು ರುದ್ರ ಜೋರಾಗಿ ಕೂಗುತ್ತಾನೆ. ಆಗ ತಕ್ಷಣ ಬಾಬಾ ತನ್ನ ಶಕ್ತಿಯಿಂದ ಆ ಹೊಗೆಯನ್ನು ಚಿತ್ರಿಸುತ್ತಾರೆ. ಆದ್ರೆ ಆ ಹೊಗೆ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತಿದೆ. ಆ ದುಷ್ಟ ತಾಂತ್ರಿಕನು ರುದ್ರನ ಆತ್ಮವನ್ನ ಆ ಮಡಿಕೆಯಲ್ಲಿ ಬಂಧಿಸಿದ್ದಾನೆ. ರುದ್ರನ ಶರೀರ ನಿರ್ಜೀವವಾಗಿ ಕೆಳಗಡೆ ಬಿದ್ದು ಹೋಗುತ್ತದೆ. ದಿವ್ಯ ಸಾಧುವಿನ ಕಣ್ಣಿನಿಂದ ನೀರು ಸುರಿಯುತ್ತಿದೆ. ಆಗ ತಕ್ಷಣ ರುದ್ರನನ್ನ ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ಆತ್ಮವನ್ನು ಹೇಗಾದ್ರೂ ಮಾಡಿ ಮರಳಿ ತರುತ್ತೇನೆ, ಅದಕ್ಕೋಸ್ಕರ ಎಂತ ದುಷ್ಟ ಶಕ್ತಿಯೊಂದಿಗೂ ಕೂಡ ಹೋರಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾರೆ. ತುಂಬಾ ಆತ್ಮಗಳು ಜೋರಾಗಿ ಅಳುತ್ತಿರುವ ಶಬ್ದ ಈ ದಿವ್ಯ ಸಾಧುವಿಗೆ ಕೇಳಿಸುತ್ತದೆ. ಆಗ ದಿವ್ಯ ಸಾಧು ಗುಹೆಯಿಂದ ಹೊರಗಡೆ ಬರುತ್ತಾರೆ. ಆಗ ದಿವ್ಯ ಸಾಧುವಿಗೆ ಹೊರಗಡೆಯ ಗೋಡೆಗಳ ಮೇಲೆ ಕೆಲವು ಚಿತ್ರಗಳು ಕಾಣಿಸುತ್ತವೆ. ಅದರಲ್ಲಿರುವ ಒಬ್ಬ ವ್ಯಕ್ತಿ ಜೋರಾಗಿ ನಗುತ್ತಾ, ಓ ಬಾಬಾ, ನನ್ನನ್ನು ಗುರುತಿಸಿದ್ರಾ ಎಂದು ಕೇಳುತ್ತಾನೆ. ಆಗ ದಿವ್ಯ ಬಾಬಾ, ಓ ಭೈರವ, ನೀನು ಇಲ್ಲಿದ್ದೀಯಾ ಏಕೆ? ಯೋಗ ವಿದ್ಯೆಗಳ ಸಾಧನೆಗೆ ನೀನು ಹಿಮಾಲಯಕ್ಕೆ ಹೋಗಿದ್ದೆ ಅಲ್ಲವೇ ಎಂದು ಕೇಳುತ್ತಾರೆ. ಹೌದು, ಹಿಂದೆ ನಾನು ನಿಮ್ಮ ಜೊತೆ ಇದ್ದಾಗ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ಹಿಂದೆ ಉಳಿಯುವಂತೆ ಮಾಡಿದಿರಿ. ಆದ್ರೆ ಈಗ ಈ ತಾಂತ್ರಿಕನು ತುಂಬಾ ತಾಂತ್ರಿಕ ವಿದ್ಯೆಗಳನ್ನ ನನಗೆ ಕಲಿಸಿಕೊಟ್ಟಿದ್ದಾರೆ. ಈಗ ಈತನ ಜೊತೆ ಸೇರಿಕೊಂಡು ದೊಡ್ಡ ಶಕ್ತಿಯನ್ನ ಪಡೆಯುತ್ತಿದ್ದೇನೆಂದು ಹೇಳುತ್ತಾನೆ. ನೀನು ದೊಡ್ಡ ತಪ್ಪನ್ನು ಮಾಡುತ್ತಿದ್ದೀಯಾ. ನಿನ್ನ ಜೀವನದ ಕೊನೆಯಲ್ಲಿ ತಪ್ಪು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೀಯಾ. ಇದು ನಿನಗೆ ಅಪಾಯವನ್ನು ತರುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಮತ್ತೆ ಬಾಬಾ ಮರಳಿ ಗುಹೆ ಒಳಗಡೆ ಬರುತ್ತಾರೆ. ಆಗ ಭೈರವ ಪ್ರತ್ಯಕ್ಷನಾಗಿ, ನೀವು ನಿಮ್ಮ ಶಿಷ್ಯನನ್ನ ಕಾಪಾಡಬೇಕೆಂದುಕೊಂಡಿದ್ದೀರಾ, ಅದು ಸಾಧ್ಯವಿಲ್ಲ ಎಂದು ಹೇಳಿ ವಿಚಿತ್ರವಾದ ಮಂತ್ರಗಳನ್ನ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ಆಗ ಗೋಡೆಯ ಮೇಲಿದ್ದ ಚಿತ್ರಗಳು ವಿಚಿತ್ರವಾಗಿ ಮಿಂಚುವುದಕ್ಕೆ ಶುರುವಾಗುತ್ತವೆ. ಭೂಮಿ ಪೂರ್ತಿಯಾಗಿ ಕಂಪಿಸುವುದಕ್ಕೆ ಶುರುವಾಗುತ್ತದೆ. ಆಗ ಮಡಿಕೆಯಿಂದ ರುದ್ರನ ಆತ್ಮ ಹೊರಗಡೆ ಬಂದು ಗಾಳಿಯಲ್ಲಿ ತೇಲಾಡುತ್ತಿದೆ. ಏ ರುದ್ರ, ಭಯ ಬೀಳಬೇಡ, ಈ ಮಡಿಕೆಯನ್ನು ಒಡೆದು ಹಾಕಿ ನಿನ್ನನ್ನು ಕಾಪಾಡುತ್ತೇನೆ ಎಂದು ಆ ದಿವ್ಯ ಬಾಬಾ ಹೇಳುತ್ತಾರೆ. ಆಗ ದುಷ್ಟ ತಾಂತ್ರಿಕ ಜೋರಾಗಿ ನಗುತ್ತಾ, ನೀವು ಆ ರೀತಿ ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ. ಆಗ ಗುಹೆ ಪೂರ್ತಿಯಾಗಿ ಹೊಗೆಯಿಂದ ತುಂಬಿಕೊಳ್ಳುತ್ತದೆ. ಪಕ್ಕದಲ್ಲಿದ್ದ ಶಿಷ್ಯಂದಿರ ಆತ್ಮವನ್ನು ಬಂಧಿಸುವುದಕ್ಕೆ ಆ ದುಷ್ಟ ತಾಂತ್ರಿಕ ಪ್ರಯತ್ನ ಮಾಡುತ್ತಿದ್ದಾನೆ. ಆಗ ಬಾಬಾ ತಕ್ಷಣ ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸಿ ಮುಗಿಯುತ್ತಾ, ಓ ಮಹಾದೇವ, ಶಂಭೋ ಶಂಕರ, ಈ ದುಷ್ಟ ಶಕ್ತಿಯನ್ನು ನಾಶ ಮಾಡುವ ಶಕ್ತಿಯನ್ನ ನನಗೆ ಕರುಣಿಸು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ. ಆಗ ತಕ್ಷಣ ತನ್ನ ತ್ರಿಶೂಲಕ್ಕೆ ಪ್ರಕಾಶಮಾನವಾದ ಬೆಳಕು ಬರುತ್ತದೆ. ಆಗ ಬಾಬಾ ಕಣ್ಣು ಮುಚ್ಚಿಕೊಂಡು ಆ ತ್ರಿಶೂಲವನ್ನು ಗಾಳಿಯಲ್ಲಿ ಜೋರಾಗಿ ತಿರುಗಿಸುತ್ತಾರೆ. ಆಗ ತಕ್ಷಣ ಆ ಮಡಿಕೆಯ ಸುತ್ತಲೂ ಪ್ರಕಾಶಮಾನವಾದ ಬೆಳಕು ವಲಯದ ರೀತಿಯಲ್ಲಿ ಏರ್ಪಡುತ್ತದೆ. ಆಗ ಭೈರವ ತಾಂತ್ರಿಕನ ಜೊತೆ ಮಾತನಾಡುತ್ತಾ, ಇದು ನಿನ್ನ ತಾಂತ್ರಿಕ ಶಕ್ತಿಗಿಂತ ತುಂಬಾ ಬಲವಾಗಿದೆ. ಈಗ ಇದನ್ನ ಎದುರಿಸುವುದಕ್ಕೆ ಏನು ಮಾಡಲು ಸಾಧ್ಯವೋ ಮಾಡು ಎಂದು ಹೇಳುತ್ತಾರೆ. ಕೆಟ್ಟದ್ದು ಮತ್ತು ಒಳ್ಳೆಯದರ ನಡುವಿನ ಯುದ್ಧದಲ್ಲಿ ಎಂದಿಗಾದರೂ ಒಳ್ಳೆಯದು ಗೆಲುವು ಸಾಧಿಸುತ್ತದೆ. ಈಗ ನನ್ನ ಕೈಯಲ್ಲಿರುವ ತ್ರಿಶೂಲದಿಂದ ಈ ಮಡಿಕೆಯನ್ನು ಒಡೆದು ಹಾಕಿ ಎಲ್ಲರನ್ನು ಕಾಪಾಡುತ್ತೇನೆಂದು ಹೇಳಿ
ಬಾಬಾ ಆ ಮಡಿಕೆಯ ಮೇಲೆ ಒಡೆಯುವುದಕ್ಕೆ ಹೋಗುತ್ತಾರೆ. ಆಗ ತಾಂತ್ರಿಕ ಭೈರವ ಮಾತನಾಡುತ್ತಾ, ನೀವು ಈ ಮಡಿಕೆಯನ್ನು ಒಡೆದು ಹಾಕಿದರೆ ಇದರಲ್ಲಿರುವ ಆತ್ಮಗಳೆಲ್ಲವೂ ನಾಶವಾಗಿ ಹೋಗುತ್ತವೆ ಎಂದು ನಿಮಗೆ ಇಷ್ಟವಾಗಿರುವ ವ್ಯಕ್ತಿಯನ್ನ ನೀವು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಬಾಬಾ ಮತ್ತೆ ಯಾರನ್ನ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಆಲೋಚನೆ ಮಾಡುತ್ತಾ ಭೈರವನ ಕಡೆ ನೋಡುತ್ತಾರೆ. ಆಗ ಭೈರವ ತಲೆ ತಗ್ಗಿಸಿ, ಬಾಬಾ, ನಿಮ್ಮ ಪ್ರಿಯ ಶಿಷ್ಯನಾಗಿರುವ ನಾನು ವಿನಾಶದ ಜೊತೆ ಕೆಟ್ಟ ಮಾರ್ಗವನ್ನು ಅನುಸರಿಸಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದೇ ನನ್ನ ಜೀವನದಲ್ಲಿ ಕೊನೆ ದಿನವಾಗಿರಬಹುದು ಎಂದು ಹೇಳುತ್ತಾನೆ. ಈಗಲಾದರೂ ನೀನು ನನ್ನ ಜೊತೆ ಸೇರಿ ಕೆಟ್ಟದ್ದನ್ನು ಎದುರಿಸುವುದಕ್ಕೆ ಸಿದ್ಧನಾಗಿದ್ದೀಯಾ ಎಂದು ಬಾಬಾ ಭೈರವನನ್ನು ಕೇಳುತ್ತಾರೆ. ಖಂಡಿತವಾಗಿಯೂ ಕೆಟ್ಟದ್ದನ್ನು ಎದುರಿಸುವುದಕ್ಕೆ ನಿಮ್ಮ ಜೊತೆ ಸೇರುತ್ತೇನೆ ಎಂದು ಹೇಳುತ್ತಾನೆ. ಆ ಮಡಿಕೆ ಒಡೆದು ಹೋಗಿ ಆತ್ಮಗಳೆಲ್ಲವೂ ವಿಮುಕ್ತಿಯನ್ನು ಹೊಂದುತ್ತವೆ. ಆಗ ಬಾಬಾ ಮತ್ತು ಆತನ ಶಿಷ್ಯಂದಿರು ಗುಹೆಯಿಂದ ಹೊರಗಡೆ ಬರುತ್ತಾರೆ. ಆಗ ಗುಹೆಯ ಬಾಗಿಲು ಮುಚ್ಚಿಕೊಳ್ಳುತ್ತದೆ. ಭೈರವ, ನಿನ್ನ ತ್ಯಾಗ ವಿಫಲವಾಗುವುದಿಲ್ಲ ಎಂದು ಬಾಬಾ ಜೋರಾಗಿ ಹೇಳುತ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಭೈರವ ತನ್ನ ಸಾಧನೆಗೋಸ್ಕರ ದುಷ್ಟ ಶಕ್ತಿಯೊಂದಿಗೆ ಸೇರಿಕೊಂಡು ಮಹಾ ಕುಂಭಮೇಳವನ್ನು ನಾಶ ಮಾಡುವುದಕ್ಕೆ ಹೋಗಿದ್ದ. ಕೊನೆಗೆ ದಿವ್ಯ ಬಾಬರ ಅನುಗ್ರಹದಿಂದ ಜ್ಞಾನೋದಯವಾಗಿ ಶಿಷ್ಯಂದಿರ ಪ್ರಾಣವನ್ನ ಕಾಪಾಡುವುದಕ್ಕೆ ತನ್ನ ಪ್ರಾಣವನ್ನು ಬಲಿ ಕೊಟ್ಟನು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.